ಮುಖ್ಯ. ಜಾತಿಗೋಸ್ಕರ ಹೋರಾಡಬೇಕು ಹೊರತು ಪಕ್ಷಕ್ಕೋಸ್ಕರ ಎಲ್ಲರೂ ಹೊರಬೇಕು. ಯಾವುದೇ ಪಕ್ಷ ಆಗಲಿ ಅವ್ರು ಯಾವುದೇ ಪಕ್ಷದಲ್ಲಿ ಯಾವುದೇ ಜಾತಿಗೆ ನಿಂದನೆ ಮಾಡಿದ್ರೆ ಈ ಒಬ್ಬ ಜಾತಿಗೆ ಮುಂದುವರೆಸಿದ ಜನ ನಮಗೆ ತುಂಬಾ ತೊಂದರೆ ಇದೆ. ಲಿಂಕ್ ಕಳಿಸಿದೀನಿ ನೋಡಿ, ರಬ್ಬಿಗಳು ನೋಡಿ. ಎಲ್ಲರೂ ಹೊರಡಬೇಕು. ಯಾರೋ ಈಗ ನಾಗೇಶ್ ಬಂದರೆ ಇವ್ರು ಬಂದರೆ ನಾವೇ ಬಂದರೆ ಫೋನ್ ಬಂದರೆ ಎಲ್ಲೋ ಬಂದರೆ ಇಲ್ಲಿ ಏನಾಗಿರುತ್ತೆ ಎಲ್ಲರೂ ಮಾನವ ಹಿಂಗೆ ಅದು ಅರಿಶಿನ ತುಂಬ ದೊಡ್ಡ ಅದು ದಯವಿಟ್ಟು ನಾನು ಕೇಳ್ಕೊಂಡಿದ್ದೆ. ನೀವು ಪುರವಂತರು ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಯಾವ ಜಾತಿ ಬಂದಬೇಡ, ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಿದ್ದಿಲ್ಲ. ಹೆಣ್ಣು ಕಲ್ಲ ಹೆಣ್ಣು ಕಲ್ಲ ಹೆಣ್ಣು ಸಂಕ್ರಾಂತಿ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮುಖ್ಯವಾಗಿ ಮಾತಾಡಿದ್ರೆ ಅದನ್ನು ಸಂಘಕ್ಕೆ ನೆಲಮಂಗಲ ತಾಲೂಕು ನೆಲಮಂಗಲ ನೆಲಮಂಗಲ ಯೋಜನೆಗೆ ಮಕ್ಕಳ ಯೋಜನೆಗೆ ಎಲ್ಲರೂ ಸೇರಿ ವಿಜಯವಾಗಿ ಮಾತಾಡಿದ್ದಾರೆ. ಅವರಿಗೆ ನೀವು ಇಳಿಸ್ಬೇಕು ಅಂತ ಹೋಗಿಲ್ವಾ? ನೀವು ಎತ್ಕೊತಾ ಇಲ್ವಾ? ಇವಾಗ ಜಾತಿ ಮಾಡ್ತೀರಾ? ಇವತ್ತು ಅವತ್ತು ನಿಮ್ಮ ರಾಜಕೀಯಕ್ಕೋಸ್ಕರ ಜಾತಿ ಮಾಡಿ ನೀವು ಒಕ್ಕಲಿಗೆ ಇದ್ದೀರಾ. ಆ ಸೀಟ್ ಇದ್ದಾಗಿ ಬಾಯಿ ಬಂದಂಗೆ ಮಾಡ್ತಾನೆ. ಅವನೊಬ್ಬ ಚಿಕ್ಕ ಇದ್ದಾನೆ, ಅವರು ಸಹ ಒಕ್ಕಲಿಗರಾಗಿ ಅವರು ಡಿಫೆಂಡ್ ಮಾಡ್ಕೊಳಕ್ಕೆ ಯೋಗ್ಯ ಇಲ್ಲಂತರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಏನು ಮುರುಘೋತ್ತಮ್ ಅವರು ತುಂಬಾ ಕೀಳುವಾಗಿ ಮಾತಾಡಿದ್ದಾರೆ. ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕು ಮತ್ತು ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅವರ MLA ಸ್ಥಾನಕ್ಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇವ್ರು ಇಷ್ಟೊಂದು ಜಾತಿ ಮನೋಭಾವ ಇರೋದು ಪ್ರಜಾಪ್ರಭುತ್ವಕ್ಕೋಸ್ಕರ ಅವರ ತಾಲೂಕು ಏನು ರಾಜರಾಜೇಶ್ವರಿ ನಗರದಲ್ಲಿ ಎಲ್ಲರೂ ಒಟ್ಟುಗೂಡಿಸಿಕೊಂಡು ಕೆಲಸ ಮಾಡ್ತಾರ. ಏನು ಇದು ಮೊದಲನೇ ಬಾರಿ ಎಲ್ಲ ನಮ್ಮ ಸ್ವಾಮಿಗಳ ಬಗ್ಗೆನೂ ತುಂಬಾ ಕೀಳುವಾಗಿ ಮಾತಾಡಿದ್ರು ಹಿಂದೆಗಡೆ ಮುರುಘೋತ್ತಮ್ 2017. ಆಮೇಲೆ ಇವತ್ತು SC ಸಮಾಜದ ಬಗ್ಗೆನೂ ತುಂಬಾ ಕೀಳುವಾಗಿ ಮಾತಾಡೋರು. ಇವತ್ತು ನೀವು ನಾಯ್ಡು ಸಮಾಜದವರು, ನಾಯ್ಡು ಸಮಾಜ ಅಂದ್ರೆ ತುಂಬಾ ಗೌರವಿಸುವಂತ ಸಮಾಜ. ಆ ಸಮಾಜದಲ್ಲಿ ಹುಟ್ಟಿರದೇ ಒಂದು ತಪ್ಪು ಚುಕ್ಕಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಬೇರೆ ಬೇರೆ ಎಲ್ಲಾ ಸಮಾಜದ ಮುಖಂಡರು ಎಲ್ಲ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಆದ್ರೆ ನೀವು ಇವತ್ತು ಬಂದು ಇಷ್ಟು ಕೀಳುವಾಗಿ ಮಾಡ್ತೀರಾ ಅಂದ್ರೆ ನೀವು ಅರ್ಥ ಮಾಡ್ತಾರೆ. ಇವತ್ತು ಸಾರ್ವಜನಿಕರಲ್ಲಿ ನಾವು ಪ್ರತಿಭಟನೆ ಮಾಡಕ್ಕೆ ಏನಂದ್ರೆ ಎಚ್ಚೆತ್ತಬೇಕು. ಯಾವ